ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಆಗಮಿಸಿದ್ದಾರೆ ಪತಿ. ಖಾಸಗಿ ಆಸ್ಪತ್ರೆಗೆ ಆಗಮಿಸಿ ಪತ್ನಿಯ ಆರೋಗ್ಯವನ್ನ ವಿಚಾರಣೆ ಮಾಡಿದ್ದಾರೆ. ಆರೋಗ್ಯವನ್ನ ವಿಚಾರಿಸಿದ್ದಾರೆ ಹೆಬ್ಬಾಳ್ಕರ್ ಪತಿ ರವೀಂದ್ರ. ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಸಚಿವೆ. ಅಲ್ಲಿಗೆ ಆಗಮಿಸಿ ಏನಾಯ್ತು, ಹೇಗೆ, ಏನ್ ಕತೆ, ಆರೋಗ್ಯ ಯಾವ ರೀತಿ ಆಗಿದೆ, ಸದ್ಯಕ್ಕೆ ಓಕೆನಾ, ಇದೆಲ್ಲದ್ರ ಬಗ್ಗೆ ಹೆಬ್ಬಾಳ್ಕರ್ ಪತಿ ರವೀಂದ್ರ ವಿಚಾರಿಸಿದ್ದಾರೆ. ಖಾಸಗಿ ಆಸ್ಪತ್ರೆಗೆ ಆಗಮಿಸಿರುವಂಥದ್ದು. ಪತ್ನಿಗೆ ಅಪಘಾತ ಆಗಿದೆ ಅನ್ನುವಂಥ ಸುದ್ದಿ ತಿಳಿತಾ ಇದ್ದ ಹಾಗೇನೆ ಆಸ್ಪತ್ರೆಗೆ ನೇರವಾಗಿ ಆಗಮಿಸಿದ್ದಾರೆ. ಆರೋಗ್ಯ ಸದ್ಯಕ್ಕೆ ಈಗ ಹೇಗಿದೆ, ಯಾವ ರೀತಿ ಆಗಿದೆ, ಏನು ಎತ್ತ, ಇದೆಲ್ಲವನ್ನ ಖುದ್ದಾಗಿ ಅವರ ವಿಚಾರಿಸಿದ್ದಾರೆ. ವೈದ್ಯರ ಬಳಿ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮುಂದಿನ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಕೊಡಬೇಕಾಗತ್ತೆ, ಹೇಗಿದೆ ಸದ್ಯದ ಸಿಚುವೇಶನ್, ಬೇರೆ ಕಡೆಗೆ ಏನಾದರೂ ಶಿಫ್ಟ್ ಮಾಡಬೇಕಾಗತ್ತಾ, ಇದೆಲ್ಲದ್ರ ಬಗ್ಗೆ ವಿಚಾರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಮಕರ ಸಂಕ್ರಾಂತಿಯ ಸಂಭ್ರಮದಲ್ಲಿದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಯಾವಾಗಲೂ ಈ ಹಬ್ಬವನ್ನು ಅವರ ಊರಿನಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡೋರು. ನೆನ್ನೆ CLP ಮೀಟಿಂಗ್ ಇದ್ದಂಥ ಕಾರಣಕ್ಕಾಗಿ ಬೆಂಗಳೂರಿನಿಂದ ಅರ್ಜೆಂಟಲ್ಲಿ ತರಾತುರಿಯಲ್ಲಿ ಅವರ ಊರಿಗೆ ವಾಪಸ್ ಹೊರಟಿದ್ರು. ಈ ಸಂದರ್ಭದಲ್ಲಿಯೇ ಈ ಅಪಘಾತ ಆಗಿದ್ದು. ಸಹಜವಾಗಿಯೇ ಅವರ ಕುಟುಂಬಸ್ಥರಿಗೂ ಕೂಡ ಒಂದು ರೀತಿಯಾದಂಥ ಗಾಬರಿ ಆಗಿತ್ತು. ಅವರ ಟ್ರೀಟ್ಮೆಂಟ್ ವಿಚಾರದ ಬಗ್ಗೆ ವೈದ್ಯರು ತಿಳಿಸಿದ ನಂತರ ಈಗ ಕೊಂಚ ಮಟ್ಟಿಗೆ ನಿರಾಳರಾಗಿದ್ದಾರೆ. ಅಂದರೆ ಯಾವುದೇ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇಲ್ಲ ಅಂತ ಹೇಳಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಎಲ್ಲರೂ ರಿಲೀಫ್ ಆಗಿದ್ದಾರೆ. ಈ ಘಟನೆಯ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ಅವರ ಪತಿ ಆಸ್ಪತ್ರೆಗೆ ಬಂದಿರುವಂಥದ್ದು. ರವೀಂದ್ರ ಅವರು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಹೇಗಿದೆ ಆರೋಗ್ಯ, ಯಾವ ರೀತಿಯಾದಂಥ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ, ಹೆಚ್ಚಿನ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆಯಾ, ಬೇರೆ ಕಡೆಗೆ ಏನಾದರೂ ಶಿಫ್ಟ್ ಮಾಡಬೇಕಾಗತ್ತಾ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೊಸೆ ಹಿತಾ ಕೂಡ ವೈದ್ಯರೇ ಆಗಿರೋದ್ರಿಂದ ಅವರು ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ. ಸೊ ಹೇಗಿದೆ ಸದ್ಯದ ಹೆಲ್ತ್, ಇದೆಲ್ಲದ್ರ ಬಗ್ಗೆ ಅವರು ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇರೋದ್ರಿಂದ ಓಕೆ, ಏನೋ ಆಪರೇಷನ್ ಅವಶ್ಯಕತೆ ಇಲ್ಲ ಅನ್ನೋದು ಗೊತ್ತಾಗಿರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಿರಾಳರಾಗಿದ್ದಾರೆ ಅವರ ಕುಟುಂಬಸ್ಥರು.